ವೆಲ್ಕಮ್ ಟು ಮೈ ಚಾನಲ್ ಡೇಲಿಯಾಸ್ ಲೈಫ್ ಸ್ಟೈಲ್. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಫ್ರೆಂಡ್ಸ್, ನಾವೀಗ ಹರಿಹರ ಆರೋಗ್ಯ ಮಾತೆಯ ಬೆಸಿಲಿಕಾಕ್ಕೆ ನಾವು ರೀಚ್ ಆಗಿದ್ದೇವೆ. ನಾವೀಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಕೂಲಿಂಗ್ ಸಹ ಇದೆ, ನೀವು ನೋಡ್ತಾ ಇರಿ, ಸ್ಕೂಲ್ ಸಹ ಇದೆ ಇಲ್ಲಿ, ಮರಿಯಾ ನಿವಾಸ್ ಸ್ಕೂಲ್. ನಾವೀಗ ರೀಚ್ ಆಗಿದ್ದೇವೆ. ಅವರು ಗಾಡಿ ಪಾರ್ಕ್ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರಲ್ಲ, ಅದಕ್ಕೆ ಅಲ್ಲಿ ಅವರು ಪಾರ್ಕಿಂಗ್ ಸ್ಪೇಸ್ ಇಟ್ಟಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದು ನನ್ನ ಫಸ್ಟ್ ಟೈಮ್ ನಾನು ಹರಿಹರಗೆ ಬರೋದು. ಈಗ ಪಾರ್ಕ್ ಮಾಡಿ ಆಯಿತು, ಈಗ ಇಳಿತಾ ಇದ್ದೇವೆ. ಅಂದರೆ ಅವ್ರು ಹೇಳಿದರು ಅಲ್ಲಿ ಪೂಜೆ ಉಂಟಂತ. ಈಗ ಆಲ್ಮೋಸ್ಟ್ 11:30 ಆಗಿದೆ. ಸೊ 12 ಗಂಟೆಗೆ ಇದು ಪೂಜೆ ಉಂಟು. ಸೊ ಅದಕ್ಕೆ ನಾವೀಗ ಹೋಗಬೇಕು. ಅದರ ಮುಂಚೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡುವ. ನೋಡಿ, ಇನ್ನೊಂದು ಟೆಂಪೋ ಬಂದಿದೆ. ಅವರು ಸಹ ಮಂಗಳೂರಿನವರೇ. ಸರೌಂಡಿಂಗ್ಸ್ ತುಂಬ ಒಳ್ಳೆಯದುಂಟು, ಅದೇ ಜಾಗ ತುಂಬ ಉಂಟು ಇಲ್ಲಿ. ಇದು ಹೊಸ ಚರ್ಚ್ ಅವರು ಕಟ್ಟಿದ್ದು. ಮುಂಚಿದೊಂದು ಇತ್ತು, ಆ ಚರ್ಚ್ ನಾನು ಮತ್ತೆ ತೋರಿಸ್ತೇನೆ. ನಾವು ಮತ್ತೆ ಹೋಗ್ತಿದ್ದೀವಿ ವಿಸಿಟಿಂಗಿಗೆ. ತುಂಬ ಸಂತೋಷ ಆಗ್ತಾಯಿದೆ ಜಾಗಕ್ಕೆ ಬಂದು. ಅಂದರೆ ತುಂಬ ಪೀಸ್ಫುಲ್ ಜಾಗ. ಇಲ್ಲಿ ತುಂಬ ಜನ ಹರಕೆ ಹಾಕ್ತಾರೆ ಅವರ ಪ್ರಾಸ್ಪೆರಿಟಿಗೋಸ್ಕರ. ನಾವು ಬರುವಾಗ ಇವರಲ್ಲಿ ಗೇಟ್ ಹತ್ರ ಇದ್ದರು. ತುಂಬ ಬಿಸಿಲು ಕೂಡ ಅಲ್ಲ, ತುಂಬ ಕಷ್ಟ ಆಗ್ತಾ ಉಂಟು ಅವನಿಗೆ ಪಾಪ. ಆ್ಯಕ್ಚುಲಿ ಇದು ಬೆಸಿಲಿಕಾ ಆ ಲೇಡಿ ಆಫ್ ಹೆಲ್ತ್, ಅಂದರೆ ಲೇಡಿ ಆಫ್ ಹೆಲ್ತ್ ಅಂತ ಅವರ ಹೆಸರು ಕೊಟ್ಟಿದ್ದಾರೆ. ತುಂಬ ಜನ ಕೇಳ್ತಾ ಇದ್ರಿ, ಯಾರು ಮಾಡೋದು ಎಡಿಟಿಂಗ್? ಇದೆಲ್ಲ ನನ್ನ ಹಸ್ಬೆಂಡದು ಕೆಲಸ. ಶೂಟ್ಸ್ ಅವರೇ ಮಾಡೋದು, ಎಡಿಟಿಂಗ್ಸ್ ಅವರೇ ಮಾಡೋದು. ಜಸ್ಟ್ ನಾನು ಕೆಲವು ಸತಿ ವಾಯ್ಸ್ ಎಲ್ಲ ಹಾಕೋದಷ್ಟೇ. ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ಹಸ್ಬೆಂಡ್. ನಾವೀಗ ಚರ್ಚ್ ಒಳಗೆ ಬಂದಿದ್ದೇವೆ. 12 ಗಂಟೆಗೆ ಪೂಜೆ ಇದೆ ಅಂತ ಹೇಳಿದ್ದಾರೆ ಫಾದರ್ ಅವರು. ತುಂಬ ಭಕ್ತಾದಿಗಳು ಬಂದಿದ್ದಾರೆ ಮಂಗಳೂರು, ಬೇರೆ ಕಡೆಯಿಂದ. ಈಗ ಪೂಜೆ ಆಗಿದೆ. ಈಗ ಅದ್ಭುತ ಪ್ರತಿಮೆ ಹತ್ರ ನಾನು ಬಂದಿದ್ದೇನೆ. ಇದರ ಸ್ಟೋರಿ ಏನಂದರೆ, ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗುವಾಗ, ಅಂದರೆ ತುಂಗಭದ್ರಾ ನೀರಿನಲ್ಲಿ ಮುಳುಗುವಾಗ ಅವನಿಗೆ ಒಂದು ಸ್ಟ್ಯಾಚು ಸಿಕ್ಕಿದ್ದು. ಅದು ಹಿಡಿದು ಅವನು ಮೇಲೆ ಬಂದದ್ದು. ಅದಕ್ಕೆ ಅದು ಸ್ಟ್ಯಾಚು ತಗೊಂಡು ಅವ್ರ ಮನೆಗೆ ಹೋಗುವಾಗ ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳು ಪ್ಯಾರಲಿಸಿಸ್ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಪ್ರಾಬ್ಲಮ್ಸಿಂದ ಅವರು ಬಳಲ್ತಾ ಇದ್ದರು ತುಂಬ. ಮತ್ತು ಅವರು ಏನು ಮಾಡಿದರು, ಈ ಮಾತೆಯನ್ನು ಅವರು ಕೈಯಲ್ಲಿ ಇಟ್ಟಿದ್ದರು. ಮತ್ತು ಸ್ವಲ್ಪ ಸಮಯದ ನಂತರ ಏನಾಯ್ತು ಅಂದರೆ ಅವರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ನೋಡ್ತಿದ್ದೀರಿ, ಇವರು ಹೆಂಡತಿ ಮತ್ತು ಮಗ ಆ ಕಡೆ ಅವರಿದ್ದಾರೆ. ಏನಾಯಿತು ಅಂದರೆ ಫುಲ್ ಪ್ರಾಬ್ಲಮ್ ಸಾಲ್ವ್ ಆದ ಮೇಲೆ ಅವರು ಈ ಹರಿಹರ ಮಾತೆಗೆ ಅವರು ವರ್ಷಿಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಅವರ ಕುಟುಂಬದವರು ಫುಲ್ ಅವರ ಲೈಫನ್ನು ಹರಿಹರ ಮಾತೆಗೆ ಅವರು ಸ್ಯಾಕ್ರಿಫೈಸ್ ಮಾಡಿ ಅವರು ಪೂಜೆಯೆಲ್ಲ ಸಲ್ಲಿಸ್ತಾಯಿದ್ರು. ಮತ್ತು ಅವರು ತೀರಿ ಹೋದ್ಮೇಲೆ ಅದೇ ಪ್ಲೇಸಲ್ಲಿ ಎಲ್ಲಿ ಅವರು ವಾಸವಾಗಿದ್ದರು ಆ ಪ್ಲೇಸಲ್ಲಿ ಅವರ ಸಮಾಧಿಯನ್ನು ಕಟ್ಟಿಸಲಾಗಿತ್ತು. ಎಲ್ಲಿ ಅವರು ವಾಸವಾಗಿದ್ರಲ್ಲ ಅದೇ ಪ್ಲೇಸಲ್ಲಿ. ಇದೇ ಪವಾಡ ಮಾತೆ, ಹರಿಹರ ಮಾತೆ ಅವರಿಗೆ ಸಿಕ್ಕಿತ್ತು. ಇಲ್ಲಿ ತುಂಬ ಜನರು ಬರ್ತಾರೆ, ಅವರ ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಒಂದು ಸತಿ ಅಟ್ಲೀಸ್ಟ್ ಒನ್ ಟೈಮ್ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡಿ, ಅದು ತುಂಬ ಖುಷಿ ಆಗ್ತದೆ. ಇದು ಚರ್ಚಿನ ಸೆಂಟರ್ ಪೀಸ್, ಅಂದರೆ ಆಲ್ಟರ್. ಇದು ವೆಲಂಕಣಿ ಮಾತೆ.
ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಕ್ಯಾಂಡಲ್ ಲೈಟ್ ಮಾಡಲಿಕ್ಕೆ ಬಂದಿದ್ದೇವೆ. ಅದು ಸಹ ಒಂದು ಪ್ಲೇಸ್ ಇದೆ ಇಲ್ಲಿ, ತುಂಬ ಜನ ಬರ್ತಾರೆ ಇಲ್ಲಿ ಕೂಡ. ನಾನು ಪ್ರೇ ಮಾಡಿ ಕ್ಯಾಂಡಲನ್ನು ಲೈಟ್ ಮಾಡಿ ಯಾವಾಗಲೂ ಯಾವ ಚರ್ಚಿಗೆ ಹೋದರೆ ಸಹ ಈ ಒಂದು ಕೆಲಸ ನಾನು ಮಾಡ್ತೇನೆ. ಇಲ್ಲೊಂದು ಶಾಪ್ ಕೂಡ ಇದೆ, ಅಲ್ಲಿ ಹರಿಹರ ಮಾತೆ ಸ್ಟ್ಯಾಚ್ಯೂಸ್, ರೋಸರಿ, ಪಿಕ್ಚರ್ಸ್, ಕ್ಯಾಲೆಂಡರ್, ಹೋಲಿ ವಾಟರ್ ಎಲ್ಲ ಟೈಪಿದು ಅಂದರೆ ಬಿಬ್ಲಿಕಲ್ ಐಟಮ್ಸ್ ಎಲ್ಲ ಇಲ್ಲಿ ನನಗೆ ಸಿಗುತ್ತೆ. ಬೈಬಲ್ ಇದೆ, ಸ್ಟ್ಯಾಚ್ಯೂಸ್ ಇದೆ ಮದರ್ ಮೇರಿದು. ನನ್ನ ಹಸ್ಬೆಂಡಿಗೆ ಇನ್ನೊಂದು ಚರ್ಚಿದ್ದು ಅಡ್ರೆಸ್ ಕೇಳ್ತಾ ಇದ್ದಾರೆ. ಈಗ ನಾವು ಅಲ್ಲಿ ಹೊರಟಿದ್ದೇವೆ. ಈಗ ನಾನು ಹೇಳಿದ್ದೆಲ್ಲ ಫಸ್ಟ್ ಒಂದು ಚರ್ಚ್ ಅವರು ಕಟ್ಟಿಸಿದ್ರು ಅಂತ, ಅಲ್ಲಿ ಎಲ್ಲಿ ಅವರಿಗೆ ಮದರ್ ಮೇರಿ ಸಿಕ್ತು ನೋಡಿ. ಇದೇ ಚರ್ಚ್, ಅದು ಇದೇ ಚರ್ಚ್. ಅವರು ಲಾಕ್ ಮಾಡಿದ್ದಾರೆ, ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ. ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನಾವು ಸರೋವರ ರೆಸ್ಟೋರೆಂಟಿಗೆ ಬಂದಿದ್ದೇವೆ, ಫ್ಯಾಮಿಲಿ ರೆಸ್ಟೋರೆಂಟ್. ಜೋರು ಮಳೆ ಕೂಡ ಬರ್ತಾಯಿತ್ತು. ಸೊ ನಾವು ಇದೇ ರೆಸ್ಟೋರೆಂಟಿಗೆ ಬಂದ್ವಿ. ರೆಸ್ಟೋರೆಂಟಿಗೆ ಎಂಟರ್ ಮಾಡುವಾಗ ಇಲ್ಲಿ ಎಲ್ಲ ಯೂನೀಕ್ ಟೈಪಲ್ಲಿ ಇತ್ತು, ಅಂದರೆ ಆ್ಯಂಬಿಯನ್ಸ್ ಒಳ್ಳೆಯದಿತ್ತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಫುಡ್ ಕೂಡ ಒಳ್ಳೆಯದುಂಟಂತ. ಬನ್ನಿ ನೋಡುವ ಹೇಗಿದೆ ಫುಡ್ ಮತ್ತು ಸರ್ವಿಸ್ ಹೇಗೆ ಕೊಡ್ತಾರೆ ಅಂತ. ತುಂಬ ಜನರು ಇಲ್ಲಿ ಇದ್ದಾರೆ, ಇವರೆಲ್ಲ ಚರ್ಚ್ ವಿಸಿಟಿಗೆ ಬಂದವರು ಎಲ್ಲರೂ. ಎಲ್ಲರೂ ತುಂಬ ಜನ ಬರ್ತಾರೆ. ರೇಷ್ಮೆ ಬಾಯ್ ಆಮಿ ಸೈಡಿನ ಬಸ್ಸಿ ಹಂಗವೇ ಹಂಗೆ ಪ್ಲೇಸ್ ಹಾಂ ಸರ್. ನಾನು ಮತ್ತು ನನ್ನ ಹಸ್ಬೆಂಡ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ತುಂಬ ಹಸಿವಾಗ್ತಾ ಇತ್ತು, ಅದಕ್ಕೆ ವೆಯ್ಟ್ ಮಾಡಲಿಲ್ಲ. ಬೇರೆ ನಾನು ಎಂತ ಸೆಲೆಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಚಿಕನ್ ಬಿರಿಯಾನಿ ತುಂಬ ಅಂದರೆ ತುಂಬ ಒಳ್ಳೆದಿತ್ತು. ಇಟ್ ವಾಸ್ ವೆರಿ ನೈಸ್. ಮತ್ತು ಇವರೆಲ್ಲ ನಮ್ಮ ವಾರ್ಡ್ ಅವರು, ರೇಷ್ಮಾ ಬಾಯಿ, ವಿಕ್ಟರ್ ಅವರೆಲ್ಲ. ನನಗೆ ಒಂದು ಎಕ್ಸ್ಟ್ರಾ ಲೆಗ್ ಪೀಸ್ ಸಿಕ್ತು ಇಲ್ಲಿ, ಅದನ್ನು ಸ್ಪೆಷಲ್ ಗೆಸ್ಟ್ ಅದಕ್ಕೆ. ಫಾದರ್ ರೋಮನ್ ಪಿಂಟೋ ಅವರು ಹರಿಹರ ಮಾತೆಯ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ. ಅದರ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನಿಮಗೆ ಬೇಕಾದಲ್ಲಿ ಅದನ್ನು ನೀವು ವಾಚ್ ಮಾಡ್ಬೋದು. Thanks for watching. So like, comment and share Delia's Lifestyle YouTube channel. See you in the next vlog.